ಇದು ಒಬ್ಬ ವಿದ್ಯಾರ್ಥಿಯ ಹೋರಾಟವಲ್ಲ, ಇದು ಒಂದು ತರಗತಿಯ ಹೋರಾಟವಲ್ಲ, ಇದು ಒಂದು ರಾಜ್ಯದ ಹೋರಾಟವಲ್ಲ, ಇದು ಭಾರತದ ಭವಿಷ್ಯದ ಹೋರಾಟ. ಇಂದು ಜಂತರ್ ಮಂತರ್ನಲ್ಲಿ ನಿಂತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿಂದೆ ಒಂದು ಕುಟುಂಬದ ಕನಸಿದೆ, ಒಬ್ಬ ತಂದೆಯ ಬೆವರಿದೆ, ಒಬ್ಬ ತಾಯಿಯ ಕಣ್ಣೀರಿದೆ. ಆದರೆ ಅವರ ಮುಂದೆ ಇರುವ ಒಂದು ಕನಸು ಕೇವಲ ಅವರದ್ದಲ್ಲ, ಈ ದೇಶದ್ದಾಗಿದೆ. ಇಂದು ಪುಸ್ತಕ ಹಿಡಿದಿರುವ ಈ ಕೈಗಳು ನಾಳೆ ದೇಶದ ರೋಗಿಗಳಿಗೆ ಚಿಕಿತ್ಸೆ ನೀಡಲಿವೆ, ನಾಳೆ ದೇಶದ ಸೇತುವೆಗಳನ್ನು ಕಟ್ಟಲಿವೆ, ನಾಳೆ ಈ ದೇಶದ ಕಾನೂನುಗಳನ್ನು ರೂಪಿಸಲಿವೆ, ನಾಳೆ ಭಾರತದ ಆಡಳಿತವನ್ನು ನಡೆಸಲಿವೆ. ಇವರೇ ಭಾರತದ ಭವಿಷ್ಯ. ಆದರೆ ತಮ್ಮ ಭವಿಷ್ಯಕ್ಕಾಗಿ ಪ್ರಶ್ನೆ ಕೇಳಿದಾಗ ಅವರ ಕೈಯಲ್ಲಿ ಆಯುಧವಿಲ್ಲ, ಅವರ ಕೈಯಲ್ಲಿ ಹಿಂಸೆ ಇಲ್ಲ, ಅವರ ಕೈಯಲ್ಲಿರುವುದೇನು? ಪುಸ್ತಕಗಳು, ಕನಸುಗಳು ಮತ್ತು ನ್ಯಾಯದ ಬೇಡಿಕೆ. ಆದರೂ ಅವರ ಮೇಲೆ ಲಾಠಿ ಬೀಳುತ್ತಿದೆ. ಒಮ್ಮೆ ಯೋಚಿಸಿ, ದೇಶದ ಭವಿಷ್ಯವನ್ನು ಲಾಠಿಯಿಂದ ಹೊಡೆಯಬಹುದೇ? ಪ್ರಶ್ನೆ ಕೇಳುವ ಯುವಕರನ್ನು ದಬ್ಬಾಳಿಕೆಯಿಂದ ಮೌನಗೊಳಿಸಬಹುದೇ? ಅವರ ಕನಸುಗಳನ್ನು ಪೊಲೀಸ್ ಬಲದಿಂದ ನಿಲ್ಲಿಸಬಹುದೇ? ಇಲ್ಲ. ಏಕೆಂದರೆ ಭಾರತದ ಯುವಕರು ಮೌನವಾಗಿರುವ ದೇಶವಲ್ಲ ಇದು. ಈ ಮಣ್ಣಿನಲ್ಲಿ ಭಗತ್ ಸಿಂಗ್ ಅವರ ಧೈರ್ಯವಿದೆ, ಸುಭಾಷ್ ಚಂದ್ರ ಬೋಸ್ ಅವರ ಜ್ವಾಲೆ ಇದೆ, ಈ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನವಿದೆ, ಮಹಾತ್ಮ ಗಾಂಧೀಜಿ ಅವರ ಸತ್ಯಾಗ್ರಹವಿದೆ. ಈ ದೇಶದ ಯುವಕರು ಅನ್ಯಾಯದ ಮುಂದೆ ತಲೆಬಾಗಲು ಹುಟ್ಟಿಲ್ಲ. ಇಂದು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಬೀಳುತ್ತಿರುವ ಪ್ರತಿಯೊಂದು ಲಾಠಿಯ ಶಬ್ದ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಕೇಳಿಸುತ್ತಿದೆ. ಇಂದು ವಿದ್ಯಾರ್ಥಿಗಳ ಕಣ್ಣಿಂದ ಬೀಳುತ್ತಿರುವ ಪ್ರತಿಯೊಂದು ಕಣ್ಣೀರು ಈ ದೇಶದ ಕೋಟ್ಯಾಂತರ ಪೋಷಕರ ಹೃದಯವನ್ನು ತಟ್ಟುತ್ತಿದೆ. ಇದು ಕೇವಲ ಒಂದು ಪ್ರಶ್ನೆಯಲ್ಲ, ಇದು ಕೇವಲ ಕೆಲವು ವಿದ್ಯಾರ್ಥಿಗಳ ಪ್ರಶ್ನೆ ಅಲ್ಲ, ಇದು ಭಾರತದ ಪ್ರತಿಯೊಬ್ಬ ಯುವಕ ಯುವತಿಯರ ಭವಿಷ್ಯದ ಪ್ರಶ್ನೆ. ಇಂದು ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯವಾದರೆ ನಾಳೆ ಅದು ಮತ್ತೊಬ್ಬ ವಿದ್ಯಾರ್ಥಿಗೆ ಆಗಬಹುದು. ಇಂದು ಒಬ್ಬರ ಧ್ವನಿಯನ್ನು ಹತ್ತಿಕ್ಕಿದರೆ ನಾಳೆ ನಮ್ಮೆಲ್ಲರ ಧ್ವನಿಯನ್ನು ಹತ್ತಿಕ್ಕಬಹುದು. ಆದ್ದರಿಂದ ವಿದ್ಯಾರ್ಥಿಗಳ ಹೋರಾಟ ಎಂದರೆ ಭಾರತದ ಹೋರಾಟ. ಸರ್ಕಾರವನ್ನು ನಾವು ಕೇಳುತ್ತೇವೆ, ವಿದ್ಯಾರ್ಥಿಗಳನ್ನು ಶತ್ರುಗಳಂತೆ ನೋಡಬೇಡಿ, ಅವರು ನಮ್ಮ ವಿರೋಧಿಗಳಲ್ಲ, ಅವರು ಭಾರತದ ಮಕ್ಕಳು. ಅವರ ಪ್ರಶ್ನೆಗಳಿಗೆ ಲಾಠಿಯಿಂದ ಉತ್ತರ ಕೊಡಬೇಡಿ, ಅವರ ಕಣ್ಣೀರಿಗೆ ದೌರ್ಜನ್ಯದಿಂದ ಉತ್ತರ ಕೊಡಬೇಡಿ. ಅವರಿಗೆ ನ್ಯಾಯ ನೀಡಿ, ಅವರಿಗೆ ಉತ್ತರ ನೀಡಿ, ಅವರ ಭವಿಷ್ಯವನ್ನು ಉಳಿಸಿ, ರಕ್ಷಿಸಿ. ಕೋಲಾ ಪಲ್ಸ್ ಇದು ಸ್ಪಷ್ಟವಾಗಿ ಹೇಳುತ್ತದೆ. ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಿರುವ ಭಾರತದ ವಿದ್ಯಾರ್ಥಿಗಳೊಂದಿಗೆ ಕೋಲಾರ್ ಪಲ್ಸ್ ದೃಢವಾಗಿ ನಿಂತಿದೆ. ಯಾಕೆಂದರೆ ಇದು ಅವರು ವಿದ್ಯಾರ್ಥಿಗಳು, ನಾಳೆ ಅವರು ವೈದ್ಯರು, ನಾಳೆ ಅವರು ಇಂಜಿನಿಯರ್ಗಳು, ನಾಳೆ ಅವರು ಶಿಕ್ಷಕರು, ನಾಳೆ ಅವರು ವಿಜ್ಞಾನಿಗಳು, ನಾಳೆ ಅವರು ಸೈನಿಕರು, ನಾಳೆ ಅವರು ಅಧಿಕಾರಿಗಳು, ನಾಳೆ ಈ ದೇಶದ ನಾಯಕರು. ಅವರನ್ನು ಹೊಡೆಯಬೇಡಿ, ಅವರನ್ನು ಕೇಳಿ, ಅವರನ್ನು ಹತ್ತಿಕ್ಕಬೇಡಿ, ಅವರನ್ನು ಅರ್ಥ ಮಾಡಿಕೊಳ್ಳಿ, ಅವರ ಧ್ವನಿಯನ್ನು ಮುಚ್ಚಬೇಡಿ, ಅವರ ಭವಿಷ್ಯವನ್ನು ರಕ್ಷಿಸಿ. ಇಂದು ಒಬ್ಬ ವಿದ್ಯಾರ್ಥಿಯ ಹೋರಾಟವಲ್ಲ, ಇದು ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೋರಾಟ, ಇದು ಭಾರತದ ಭವಿಷ್ಯದ ಹೋರಾಟ. ವಿದ್ಯಾರ್ಥಿಗಳ ಧ್ವನಿ ಭಾರತದ ಧ್ವನಿ, ವಿದ್ಯಾರ್ಥಿಗಳ ಭವಿಷ್ಯ ಭಾರತದ ಭವಿಷ್ಯ. ನ್ಯಾಯ ಸಿಗುವವರೆಗೆ ಈ ಧ್ವನಿ ನಿಲ್ಲುವುದಿಲ್ಲ. ಕೋಲಾ ಪಲ್ಸ್ ಭಾರತದ ಯುವಕರೊಂದಿಗೆ, ಭಾರತದ ಭವಿಷ್ಯದೊಂದಿಗೆ.